ನಾವು ನೋಡ್ತಾ ಇದ್ದೀವಿ CCTV ದೃಶ್ಯಾವಳಿಗಳನ್ನು ಅದನ್ನು ತೋರಿಸ್ತಾ ಇದ್ದೀವಿ ಯಾವ ರೀತಿ ಕ್ರ್ಯಾಶ್ ಆಯಿತು ಅಂತ. CCTV ದೃಶ್ಯಾವಳಿಗಳು ಅದರ ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಅಜಿತ್ ಪವಾರ್ ಇದ್ದಂಥ ವಿಮಾನ ಯಾವ ರೀತಿ ಅಪ್ಪಳಿಸ್ತು, ಇದ್ದಕ್ಕಿದ್ದಂಗೆ ಬಿದ್ದಾಗ ಹೊತ್ತದಂಥ ಬೆಂಕಿ, ಜೊತೆಗೆ ದಟ್ಟವಾಗಿ ಆವರಿಸಿದಂಥ ಹೊಗೆ 8:46 ಸುಮಾರಿಗೆ. ನೋಡಿ, ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ, ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ವಿಮಾನ ಯಾವ ರೀತಿ ನೆಲಕ್ಕೆ ಅಪ್ಪಳಿಸ್ತು, ಯಾವ ರೀತಿ ಪತನ ಆಯಿತು ಅದರ ವಿವರಗಳನ್ನು ಕೊಡ್ತಾ ಇದ್ದೀವಿ. ವಿಮಾನ ಪತನದ ದೃಶ್ಯಾವಳಿಗಳು. ಅಂದ್ಕೊಳ್ಳಿಕ್ಕೆ ಸಾಧ್ಯನಾ? 8 ಗಂಟೆಗೆ ಹೊರಟಂಥ ವಿಮಾನ 8:45ಕ್ಕೆ ಅಪ್ಪಳಿಸೇ ಬಿಡ್ತು. ನಾವೀಗ ತೋರಿಸ್ತಿರೋದು 8:46. ಟೈಮ್ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ವಿಮಾನ ಬಂತು, ವಿಮಾನ ಅಪ್ಪಳಿಸ್ತು, ಅಪ್ಪಳಿಸಿದ ತಕ್ಷಣವೇ ಬೆಂಕಿ, ವಿಪರೀತವಾದಂಥ ಹೊಗೆ. CCTV ದೃಶ್ಯಾವಳಿಗಳಿವು. ನೋಡಿ, ಒಬ್ಬ ನಾಯಕ ಬೆಳಗ್ಗೆ ಇದ್ದಂಥವನು ಹೊರಟಂಥ ನಾಯಕ 1 ಗಂಟೆನಲ್ಲಿ ಇಲ್ಲ ಅಂತಂದರೆ ಏನಿದೆ ಅರ್ಥ? ಇದು ಯಾವ ಸಂದರ್ಭದಲ್ಲಿ ಮನುಷ್ಯನಿಗೆ ಏನು ಬೇಕಾದರೂ ಆಗ್ಬೋದು ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಸರ್, ನಾವು ತೋರಿಸ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು. ಯಾವ ರೀತಿ ವಿಮಾನ ಅಪ್ಪಳಿಸ್ತು. 8:46 ಸುಮಾರಿಗೆ, 8:45 8:46 ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ನಾವು ನಿಮಗೆ. CCTV ದೃಶ್ಯಗಳಿವು. ಇದ್ದಕ್ಕಿದ್ದಂಗೆ ವಿಮಾನ ಅಪ್ಪಳಿಸಿದ್ದು, ಬೆಂಕಿ ಬಿದ್ದಿದ್ದು, ಹೊಗೆ ಎದ್ದಿದ್ದು. ನೋಡಿ, ಯಾವ ರೀತಿ ಹೊಗೆ ಜೊತೆಗೆ ಫ್ಲೇಮ್ಸ್, ಜ್ವಾಲೆಗಳು. ಏನು ವಿಮಾನದಲ್ಲಿ ಕಡಿಮೆ ಇರುತ್ತಾ ಫ್ಯೂಯಲ್ಲು? ದೊಡ್ಡ ದೊಡ್ಡ ವಿಮಾನಗಳಾದರೆ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಇದು ಸ್ಕ್ರೀನ್ನ ಎಡಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ವಿಮಾನ ದುರಂತದಲ್ಲಿ ಯಾರ್ಯಾರು ಪ್ರಾಣ ಕಳ್ಕೊಂಡ್ರು ಇಲ್ಲಿ ತನಕ ಅಂತ ಅವರ ಫೋಟೋ ಸಹಿತವಾಗಿ ವಿವರಗಳನ್ನು ನಿಮಗೆ ನಾವು ಕೊಡ್ತಾ ಇದ್ದೀವಿ. JMC ಬಾಲಯೋಗಿ ವಾಜಪೇಯಿ ಅವರಿದ್ದಂಥ ಸಂದರ್ಭದಲ್ಲಿ ಸ್ಪೀಕರ್ ಆಗಿದ್ದರು. ಅವರು ಕೂಡ ವಿಮಾನ ದುರಂತದಲ್ಲೇ ಹೋಗಿದ್ದು. ಸಂಜಯ್ ಗಾಂಧಿಯಿಂದ ಹಿಡಿದು ಇಲ್ಲಿ ತನಕ ಯಾವ್ಯಾವ ಘಟನಾವಳಿಗಳಾಗಿವೆ ಅದರ ವಿವರಗಳು. ನಟಿ ಸೌಂದರ್ಯ ಅವರು ಕೂಡ ಚುನಾವಣಾ ಪ್ರಚಾರಕ್ಕೆ ಅಂತ ಹೊರಟಿದ್ರು. ನೋಡ್ತಿದ್ದಂಗೆ ಅವರು ಹೊರಟಂಥ ಪುಟ್ಟ ವಿಮಾನ ನೆಲಕ್ಕೆ ಅಪ್ಪಳಿಸಿತ್ತು, ಬೆಂಕಿ ಹತ್ಕೊಳ್ತು. ಈಗಲೂ ಕೂಡ ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ, ಅವ್ರು ಕೈ ಚಾಚಿ ಕರಿತಾ ಇದ್ದಾರಂತೆ, ದಯವಿಟ್ಟು ಯಾರಾದರೂ ರಕ್ಷಣೆ ಮಾಡಿ ಅಂತ. ಹೆಲಿಕಾಪ್ಟರ್ ಹೋಗ್ತಿದ್ದಂಗೆ ಬಿದ್ದಿತ್ತು. ಇನ್ನು ಈ ರಾಜಶೇಖರ್ ರೆಡ್ಡಿ 2009 ಸೆಪ್ಟೆಂಬರ್ 2ನೇ ತಾರೀಕು ಅವ್ರ ವಿಮಾನ, ಅವರ ಹೆಲಿಕಾಪ್ಟರ್ ಬಿದ್ದಿದ್ದು ಕಾಡಲ್ಲಿ. ಹುಡುಕಿದ್ದೇ ಒಂದು ದೊಡ್ಡ ಸಂಗತಿ ಆಯಿತು. ಹವಾಮಾನ ವೈಪರೀತ್ಯ ಎದುರುಗಡೆ ಕಾಣಲಿಲ್ಲ. ಅದು ಯಾವುದಕ್ಕೆ ಅಪ್ಪಳಿಸ್ತೋ ಗೊತ್ತಿಲ್ಲ. ನಲ್ಲಮಲ್ಲ ಅರಣ್ಯ ಪ್ರದೇಶ. ಇವಾಗ ಸ್ವಲ್ಪ ಈ ನಕ್ಸಲೀಯರ ಹಾವಳಿ ಕಡಿಮೆ ಆಗಿದೆ. ಯಾವಾಗ ವಿಪರೀತ ನಕ್ಸಲ್ ಹಾವಳಿ ಇತ್ತಲ್ಲಿ, ನಲ್ಲಮಲ್ಲ ಅರಣ್ಯ ಅನ್ನುವಂಥದ್ದು ಅವ್ರಿಗೊಂಥರ ಅದು ಅಡಗುದಾಣ. ಅಲ್ಲಿ ಬಿದ್ದಂಥ ರಾಜಶೇಖರ್ ರೆಡ್ಡಿ ಪುಂಖಾನುಪುಂಖವಾದಂಥ ಕಥೆಗಳೆದ್ದುಬಿಟ್ವು. ಏನೋ ಆಯಿತು, ಇದರ ಹಿಂದಿನ ಷಡ್ಯಂತ್ರ ಇದೆ. ಇವಾಗ ಹೇಳಿದ್ರಲ್ಲ ಮಮತಾ ಬ್ಯಾನರ್ಜಿ, ತನಿಖೆ ಆಗಿಲ್ಲ, ವಿವರಗಳು ಬಂದಿಲ್ಲ. ಇವ್ರು ಕೊಟ್ಟರು ಆಗಲೇ ತೀರ್ಪನ್ನು, ಯಾರಿಗೂ ರಕ್ಷಣೆ ಇಲ್ಲ, ಏನು ಬೇಕಾದರೂ ಆಗ್ಬಿಡ್ಬೋದು. ನಾಯಕರುಗಳು ಈ ರೀತಿ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರೆ ಕತೆ ಏನಾಗಬೇಕು? ಇಡೀ ದೇಶವನ್ನು ಅಲ್ಲಾಡಿಸಿದ್ದು ಅಂತಂದರೆ ಬಿಪಿನ್ ರಾವತ್ ಹೋದಂಥ ಸಂದರ್ಭದಲ್ಲಿ. ಏಕೆಂದರೆ ಈ ಭಾರತದ ಸೇನೆ, ಅದರ ಸೇನೆಯ ಬಲ, ಜೊತೆಗೇನು ಅಂದರೆ ಈ ಅಕ್ಕಪಕ್ಕದ ರಾಷ್ಟ್ರಗಳು ಅಂಗೈನ ಗೆರೆಗಳಷ್ಟೇ ಸ್ಪಷ್ಟ. ಯಾವ್ಯಾವ ಪ್ರದೇಶಗಳು ಏನು ಎತ್ತ, ಯಾವ್ಯಾವುದು ಆಯಕಟ್ಟಿನ ಪ್ರದೇಶಗಳು, ಎಲ್ಲಿ ಬಡಿದ್ರೆ ಎಲ್ಲಾಗುತ್ತೆ, ಯಾವ ಮೂಗನ್ನು ಹಿಡಿದ್ರೆ ಯಾವುದು ಬಾಯಿ ತೆಗೆಯುತ್ತೆ, ತುಂಬ ಚೆನ್ನಾಗಿ ಗೊತ್ತಿತ್ತು ಬಿಪಿನ್ ರಾವತ್ಗೆ. ಸೇನೆಯ ದಂಡನಾಯಕನೇ ಈ ರೀತಿ ಹೋಗ್ಬಿಡ್ತಾನೆ ಅಂತಂದ್ರೆ ಏನು ಅರ್ಥ? ಅದು ದೊಡ್ಡ ದೊಡ್ಡ ಪ್ರಶ್ನೆಗಳೆದ್ದು ಬಿಟ್ಟಿದ್ವು.